ಹಂಚಿಕೆ ಶುರುವಿನಲ್ಲಿ ಮೀನಾ ಹೇಳಿದ ಪ್ರಕಾರ ಶ್ರುತಿ ವಿಶಾಲಾಕ್ಷಿ ವಾಯ್ಸಲ್ಲಿ ಮ್ಯಾನೇಜರ್ಗೆ ಕಾಲ್ ಮಾಡಿ ಆ ಮೀನಾ ಬಂದಿದ್ಲ ಅಂತ ಕೇಳ್ತಾಳೆ. ಆಗ ಮ್ಯಾನೇಜರು ಬಂದಿದ್ಲಮ್ಮ, ಬಂದಿದ್ದೇನು, ಹತ್ತಿದ್ದೇನು, ಕರೆದಿದ್ದೇನು, ಆದರೆ ಏನೇ ಮಾಡಿದ್ರು ನಾನು ₹1 ಕೊಡಲ್ಲ ಅಂತ ಒದ್ದು ಓಡಿಸ್ದೆ ಅಂತ ಹೇಳ್ತಾನೆ. ಸರಿ ಆಯಿತು, ಅವಳು ಏನೇ ಮಾಡಿದ್ರು ₹1 ಕೊಡೋಕೆ ಹೋಗಬೇಡ ಅಂತ ವಿಶಾಲಾಕ್ಷಿ ಹೇಳ್ತಾಳೆ. ಆದರೆ ಅವಳು ಪೊಲೀಸ್ ಅಂತ ಹೋದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಮ್ಯಾನೇಜರ್ ಹೇಳಿದಾಗ, ಹೋದರೆ ತಾನೇ ನಿಂಗೆ ಭಯ ಆಗೋಕೆ, ಹೇಗೂ ಅವಳು ಸೈನ್ ಮಾಡಿಕೊಟ್ಟಿರೋ ಬಾಂಡ್ ಪೇಪರ್ ನಮ್ಮ ಹತ್ರನೇ ಇದೆ ತಾನೇ, ಅಕಸ್ಮಾತ್ ಅವಳು ಏನಾದರೂ ಪೊಲೀಸ್ ಸ್ಟೇಷನ್ಗೆ ಹೋದರೆ ಅಲ್ಲಿರುವವರು ನಮ್ಮವರೇ ತಾನೇ, ನಿನಗೇನೂ ಆಗದಂತೆ ನಾನು ನೋಡ್ಕೋತೀನಿ ಅಂತ ವಿಶಾಲಾಕ್ಷಿ ಹೇಳ್ತಾಳೆ. ಆಗ ಆ ಮ್ಯಾನೇಜರು, ಆ ಮೀನಾ ಕೊಡಬೇಕಾದ 2 ಲಕ್ಷ ದುಡ್ಡನ್ನ ನಾನು ಪಾರ್ಟಿಯಿಂದ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ, ನಿಮ್ಮನೆಗೆ ತಂದು ಕೊಡ್ಲಮ್ಮ ಈಗಲೇ ಅಂತ ಕೇಳ್ತಾನೆ. ಆಗ ಶ್ರುತಿಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ. ಆಗ ಮೀನಾ, ಬೇಡ ಬೇಡ ದೇವಸ್ಥಾನಕ್ಕೆ ಬರೋಕ್ಕೆ ಹೇಳು ಅಂತ ಹೇಳಿ ಸನ್ನೆ ಮಾಡ್ತಾಳೆ. ಆಗ ಶ್ರುತಿ, ಮನೆ ಹತ್ರ ಎಲ್ಲ ಬರೋಕ್ಕೆ ಹೋಗಬೇಡಿ, ನಾನು ಒಂದು ಪಾರ್ಟಿನ ಮೀಟ್ ಮಾಡೋಕ್ಕಂತ ಹೇಳಿ ಓಂ ಶಕ್ತಿ ದೇವಸ್ಥಾನಕ್ಕೆ ಹೊರಟಿದ್ದೀನಿ, ಇನ್ನು 1 ಗಂಟೆಯಲ್ಲಿ ಅಲ್ಲೇ ಬಂದುಬಿಡಿ, ದುಡ್ಡನ್ನ ಅಲ್ಲೇ ಕಲೆಕ್ಟ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ಆಗ ಮ್ಯಾನೇಜರು ಸಹ ಕಾಲ್ ಕಟ್ ಮಾಡ್ತಾನೆ. ಆಗ ಕನಕ, ಏನು ಸೂಪರ್ ಆಗಿ ಮಾತಾಡಿದ್ರಿ ಶ್ರುತಿ ಅವರೇ, ಕಣ್ಣು ಮುಚ್ಕೊಂಡು ಕೇಳ್ಕೊಂಡ್ರು ಅದೇ ವಾಯ್ಸು ಅಂತ ಹೇಳಿದಾಗ, ಎಲ್ಲ ಇಷ್ಟು ವರ್ಷ ಡಬ್ಬಿಂಗ್ ಪ್ರಾಕ್ಟೀಸ್ ಕನಕ ಅಂತ ಹೇಳ್ತಾಳೆ ಶ್ರುತಿ. ಆಗ ಮೀನಾ, ಶ್ರುತಿ ನೀವು ಇವಾಗ ಮಾತಾಡಿದ್ದೆಲ್ಲ ರೆಕಾರ್ಡ್ ಆಗಿರ್ತಲ್ಲ ಅಂತ ಕೇಳಿದಾಗ, ಹೌದು ಅಂತ ಹೇಳಿ ಕನಕಾಗೆ ಸೆಂಡ್ ಮಾಡ್ತಾಳೆ. ಮುಂದಿನ ಪ್ಲ್ಯಾನ್ ಏನು ಅಂತ ಶ್ರುತಿ ಕೇಳಿದಾಗ, ಅದಕ್ಕೂ ಒಂದು ಪ್ಲ್ಯಾನ್ ಇದೆ ಕನಕ, ನೀನು ಇವಾಗಲೇ ಆ ವಿಶಾಲಾಕ್ಷಿಗೆ ಕಾಲ್ ಮಾಡಿ ಓಂ ಶಕ್ತಿ ದೇವಸ್ಥಾನಕ್ಕೆ ಬರೋಕ್ಕೆ ಹೇಳು ಅಂತ ಹೇಳ್ತಾಳೆ. ಆಗ ಕನಕ ತನ್ನ ಮೊಬೈಲಿಂದನೇ ವಿಶಾಲಾಕ್ಷಿಗೆ ಕಾಲ್ ಮಾಡ್ತಾಳೆ. ಆಗ ವಿಶಾಲಾಕ್ಷಿ, ಕನಕ ಅಲ್ವಾ ಅಂತ ಹೇಳಿದಾಗ, ಹೌದು ಮೇಡಮ್, ನಾನು ಹುಡುಗಿ ಮನೆಯವ್ರ ಹತ್ರ ಮಾತಾಡಾಯಿತು, ಅವರು ಇವತ್ತೇ ಅಡ್ವಾನ್ಸ್ ಕೊಡೋಕ್ಕೆ ಒಪ್ಪಿದ್ದಾರೆ ಅಂತ ಹೇಳಿದಾಗ ವಿಶಾಲಾಕ್ಷಿಗೆ ತುಂಬ ಖುಷಿ ಆಗುತ್ತೆ. ಮೇಡಮ್, ಅವರು ಓಂ ಶಕ್ತಿ ದೇವಸ್ಥಾನಕ್ಕೆ ಬರ್ತಾರಂತೆ, ಇನ್ನು 1 ಗಂಟೆಯಲ್ಲಿ ನೀವು ಓಂ ಶಕ್ತಿ ದೇವಸ್ಥಾನಕ್ಕೆ ಬಂದು ಅಲ್ಲೇ ಅಡ್ವಾನ್ಸ್ ಕಲೆಕ್ಟ್ ಮಾಡೋಕೆ ಹೇಳಿದ್ದಾರೆ ಅಂತ ಹೇಳಿದಾಗ, ಹೌದಮ್ಮ, ನೀನು ಇಷ್ಟು ಬೇಗ ಮಾತಾಡಿ ಅಡ್ವಾನ್ಸ್ನ ಇವತ್ತೇ ಕೊಡಿಸ್ತಿದ್ದೀಯಾ, ಇದೇ ರೀತಿ ನನಗೆ ಆರ್ಡರ್ ಕೊಡಿಸ್ತಾ ಇರು, ನಿನಗೆ ಕಮಿಷನ್ ಹೇಳಿದ್ಕಿಂತ ಜಾಸ್ತಿನೇ ಕೊಡ್ತೀನಿ ಅಂತ ಹೇಳ್ತಾ, ಓಹೋ ಓಂ ಶಕ್ತಿ ದೇವಸ್ಥಾನಕ್ಕೆ ಬರಬೇಕಲ್ವಾ, ನಾನು ಬರ್ತೀನಿ ಅಂತ ಹೇಳಿ ತನ್ನ ಹುಡುಗನಿಗೆ ಹೇಳಿ ಕಾರ್ ತೆಗೆಯೋಕೆ ಹೇಳಿ ಅಲ್ಲಿಂದ ಹೊರಡ್ತಾಳೆ ವಿಶಾಲಾಕ್ಷಿ. ಆಗ ಕನಕ, ಅಕ್ಕ ಅವರು ಹೊರಟಿದ್ದಾರೆ, ಇನ್ನೇನು ಅಲ್ಲಿ ದೇವಸ್ಥಾನಕ್ಕೆ ಬಂದುಬಿಡ್ತಾರೆ, ಮುಂದಿನ ಪ್ಲ್ಯಾನ್ ಏನು ಅಂತ ಕೇಳ್ತಾಳೆ. ಈಗ ತಕ್ಷಣ ಒಬ್ಬ ಇಂಪಾರ್ಟೆಂಟ್ ವ್ಯಕ್ತಿಗೆ ಫೋನ್ ಮಾಡಬೇಕು ಅಂತ ಹೇಳಿ ಮೀನಾ ಕಲ್ಯಾಣ್ ಮಂಟಪದ ಓನರ್ಗೆ ಕಾಲ್ ಮಾಡಿ ನಡೆದ ವಿಷಯನೆಲ್ಲ ಹೇಳ್ತಾಳೆ. ಆಗ ಶ್ರುತಿ, ಸೂಪರ್ ಪ್ಲ್ಯಾನ್ ಮೀನಾ ಅವರೇ, ತುಂಬ ಬ್ರಿಲಿಯಂಟ್ ಆಗಿ ಯೋಚನೆ ಮಾಡಿದ್ದೀರಾ, ಸರಿಯಾಗಿ ಅವರಿಬ್ಬರನ್ನು ಲಾಕ್ ಮಾಡಿದ್ದೀರಾ, ಇವಾಗ ನೆಕ್ಸ್ಟ್ ಏನು ಮಾಡೋದು, ದುಡ್ಡು ಹೆಂಗೆ ಕಲೆಕ್ಟ್ ಮಾಡ್ತೀರಾ ಅಂತ ಕೇಳಿದಾಗ, ನೋ ಶ್ರುತಿ, ಅದು ನಾನು ನನ್ನ ಜೊತೆಗಿರೋರು ಎಲ್ಲರೂ ಸೇರಿ ದುಡ್ದಿದ್ದು ದುಡ್ಡು, ಅದನ್ನು ಹೇಗಾದರೂ ಮಾಡಿ ನಾನು ವಸೂಲಿ ಮಾಡಲೇಬೇಕು ಅಂತ ಹೇಳ್ತಾಳೆ. ನೋಡಿ ಮೀನಾ ಅವರೇ, ತುಂಬ ಕೇರ್ಫುಲ್ ಆಗಿರಿ, ಏನೇ ಹೆಲ್ಪ್ ಬೇಕಾದರೂ ನಾನು ಕೇಳಿ ಆಯಿತಾ ಅಂತ ಹೇಳಿದಾಗ, ಸರಿ ಆಯಿತು ಶ್ರುತಿ, ನಾವಿನ್ನು ಹೊರಡ್ತೀವಿ ಅಂತ ಹೇಳಿ ಮೀನಾ ಕನಕನ ಕರ್ಕೊಂಡು ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಮ್ಯಾನೇಜರು ವಿಶಾಲಾಕ್ಷಿಗೆ ದುಡ್ಡು ಕೊಡೋಕಂತ ವಿಶಾಲಾಕ್ಷಿಗಿನ ಮುಂಚೆನೆ ಬಂದು ದೇವಸ್ಥಾನದಲ್ಲಿ ಕಾಯ್ತಾ ಇರ್ತಾನೆ. ಅದನ್ನೆಲ್ಲ ಮರೆಯಲ್ಲಿ ನಿಂತ್ಕೊಂಡು ಮೀನಾ ಹಾಗೂ ಕನಕ ನೋಡ್ತಾ ಇರ್ತಾರೆ. ಹಾಗೆ ಅದೇ ದೇವಸ್ಥಾನಕ್ಕೆ ವಿಶಾಲಾಕ್ಷಿ ಕಾರಲ್ಲಿ ಬಂದಿಳಿತಾಳೆ. ದೇವಸ್ಥಾನದಲ್ಲಿ ವೆಂಕಟೇಶ್ ಮ್ಯಾನೇಜರ್ನ ನೋಡಿ ವಿಶಾಲಾಕ್ಷಿಗೆ ಅನುಮಾನ ಮೂಡುತ್ತೆ. ಇವನ್ ಯಾಕೆ ಇಲ್ಲಿ ಬಂದಿದ್ದಾನೆ ಅಂತ ಗೊಣುಕ್ತಾ ಮ್ಯಾನೇಜರ್ ಹತ್ರ ಬಂದು ವೆಂಕಟೇಶ್ ಅಂತ ಕೂಗ್ತಾಳೆ. ಓ ಮೇಡಮ್ ಬಂದ್ರ, ನಿಮ್ಕಿನ ಮುಂಚೆನೆ ಬಂದು ನಿಮ್ಗೋಸ್ಕರ ಕಾಯ್ತಾ ಇದ್ದೀನಿ, ವೇಟ್ ಮಾಡಿಸ್ಬಾರ್ದು ಅಂತ ಹೇಳಿದಾಗ, ಯಾಕೆ ಅಂತ ಕೇಳ್ತಾಳೆ. ಅದೇ ಮೇಡಮ್, ದುಡ್ಡು ಕೊಡೋಕೆ, ನಾನು ನೀವು ಇಬ್ರು ಸೇರಿ ಮಾಡಿದ ಪ್ಲಾನು ಸಕ್ಸಸ್ ಆಯ್ತು, ಆ ಮೀನಾ ಎಷ್ಟೇ ಗೋಳಾಡಿದ್ರು ಎಲ್ಲ ಕಡೆನೂ ಅವಳು ತಪ್ಪೆ ಅಂತ ಹೇಳಿ ಸಾಬೀತು ಮಾಡಿಬಿಟ್ಟೆ ಅಂತ ಹೇಳ್ತಿರ್ತಾನೆ. ಅವಳು ಅಷ್ಟಕ್ಕೆ ಸುಮ್ಮನಾಗ್ಬಿಟ್ಲಾ ಅಂತ ವಿಶಾಲಾಕ್ಷಿ ಕೇಳಿದಾಗ, ಅವಳೇನು ಮೇಡಮ್ ಸುಮ್ಮನಾಗ್ತಾಳೆ, ನಮ್ಮ ಓನರ್ ಹತ್ರ ಹೋಗಿ ರಂಪಾಟ ಮಾಡಿಬಿಟ್ಲು, ಆದರೆ ನಮ್ಮ ಓನರು ಎಲ್ಲ ಅವಳದೇ ತಪ್ಪು ಅನ್ನೋ ರೀತಿ ಅವಳಿಗೆ ಬೈದು ಕಳಿಸ್ಬಿಟ್ರು ಅಂತ ಹೇಳ್ತಾರೆ. ಆಗ ವಿಶಾಲಾಕ್ಷಿ ಖುಷಿಯಿಂದ ಅವಳು ತನ್ನನ್ನು ತಾನೇನೋ ಅಂದ್ಕೊಂಡ್ಬಿಟ್ಟಿದ್ದಾಳೆ. ಅವಳು ಒಂದು ಕುಂಟು ಮಿಡತೆ ಇದ್ದಾಗೆ ಈ ಚಿರತೆ ಮುಂದೆನೇ ಹಾರಾಡಕ್ಕೆ ಬಂದ್ಲು. ಅವಳನ್ನ ಅಡ್ಡಡ್ಡ ಮಲಗಿಸ್ಬಿಡ್ತಾ ಇದ್ದೆ, ಆದರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಯಾಕೆ ಅಂತ ಸುಮ್ಮನಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಇಷ್ಟರಲ್ಲಿ ಅವಳ ಆಟನ ನಾನು ಮುಗಿಸ್ಬಿಡ್ತೀನಿ, ಇನ್ಮೇಲಿಂದ ಅವಳು ನನ್ನ ಎದುರಿಗೆ ಬರೋಕ್ಕೂ ಸಾಧ್ಯ ಇಲ್ಲ ಅಂತ ಹೇಳಿ ತನ್ನ ಬಗ್ಗೆನೇ ತಾನು ಕೊಚ್ಕೋತಾ ಇರ್ತಾಳೆ ವಿಶಾಲಾಕ್ಷಿ. ಇನ್ನು ಮುಂದೆ ಅವಳು ನನ್ನ ಎದುರಾಳಿ ಆಗೋಕ್ಕಾಗಲ್ಲ, ನನ್ನ ಮುಂದೆ ಬರೋಕ್ಕೂ ಯೋಚನೆ ಮಾಡಬೇಕು ಅಂತ ಹೇಳಿ ನಗಾಡ್ತಾ ಇರ್ತಾಳೆ ವಿಶಾಲಾಕ್ಷಿ. ಆಯಿತು ಮೇಡಮ್, ತಗೊಳ್ಳಿ ದುಡ್ಡು ಅಂತ ಹೇಳಿದಾಗ, ದುಡ್ಡು ಕೊಡೋಕೆ ನೀನು ಇಲ್ಲಿಗೆ ಬಂದಿದ್ದು ಅಂತ ವಿಶಾಲಾಕ್ಷಿ ಕೇಳ್ತಾಳೆ. ಹೌದು ಮೇಡಮ್, ನೀವೇ ಫೋನ್ ಮಾಡಿ ಬರೋಕ್ಕೆ ಹೇಳಿದ್ರಲ್ಲ ಅಂತ ಹೇಳಿದಾಗ ವಿಶಾಲಾಕ್ಷಿಗೆ ಇನ್ನೂ ಅನುಮಾನ ಜಾಸ್ತಿ ಆಗುತ್ತೆ. ನಾನು ಫೋನ್ ಮಾಡಿದ್ನ, ನಾನು ನಿನಗೆ ಫೋನ್ ಮಾಡಿಲ್ವಲ್ಲ ಅಂತ ಹೇಳ್ತಾಳೆ. ಆಗ ಮ್ಯಾನೇಜರ್, ಹೌದಾ, ಹಾಗಿದ್ರೆ ನನಗೆ ಯಾರು ಮೇಡಮ್ ಫೋನ್ ಮಾಡಿದ್ದು ಅಂತ ಕೇಳ್ತಾನೆ. ಆಗ ಮರೆಯಲ್ಲಿ ನಿಂತ್ಕೊಂಡಿರೋ ಮೀನಾ ನಾನು ಅಂತ ಹೇಳ್ತಾ ಹೊರಗಡೆ ಬಂದು ಮ್ಯಾನೇಜರ್ ಹಾಗೂ ವಿಶಾಲಾಕ್ಷಿ ಹತ್ರ ಬರ್ತಾಳೆ. ಯಾಕೆ ಆಶ್ಚರ್ಯ ಆಯ್ತಾ, ಇಷ್ಟೊತ್ತನ ಎದುರಾಳೆ ಆಗೋಕ್ಕೂ ಸಾಧ್ಯ ಇಲ್ಲ, ಯೋಚನೆ ಮಾಡ್ತಾಳೆ ಅಂತ ಹೇಳಿದ್ಲಲ್ಲ, ಅದಕ್ಕೆ ಎದುರುಗಡೆ ಬಂದಿದ್ದೇನೆ ಅಂತ ಹೇಳ್ತಾಳೆ. ಓಹೋ, ಇಷ್ಟೊತ್ತನ ಮರೆಯಲ್ಲಿ ನಿಂತ್ಕೊಂಡು ಕೇಳಿಸ್ಕೊತಾ ಇದೆಯಾ, ಯಾಕೆ ಎದುರುಗಡೆ ಬರೋಕ್ಕೆ ಧೈರ್ಯ ಇರಲಿಲ್ವಾ ಅಂತ ವಿಶಾಲಾಕ್ಷಿ ಕೇಳಿದಾಗ, ಕೆಲವೊಂದು ಸಾರಿ ಮರೆಯಲ್ಲಿ ನಿಂತ್ಕೊಂಡು ಹೋರಾಡಬೇಕಾಗತ್ತೆ, ವಾಲಿನೂ ಅದೇ ಥರನೇ ಅಲ್ವಾ ಮಾಡಿದ್ದು,
ಆಗ ಕನಕ, ನೀವು ಅದನ್ನೇ ಅಲ್ವಾ ಮೇಡಮ್ ಮಾಡಿದ್ದು, ಎಲ್ಲೋ ಇದ್ಕೊಂಡು ನಮ್ಮ ಅಕ್ಕನ ಭವಿಷ್ಯನ ಹಾಳು ಮಾಡೋಕೆ ನೋಡಿದ್ರಿ, ಅದು ಈ ಮ್ಯಾನೇಜರ್ನ ಯೂಸ್ ಮಾಡಿಕೊಂಡು. ಕಷ್ಟಪಟ್ಟು ದುಡಿಯೋರು ಹೊಟ್ಟೆ ಮೇಲೆ ಹೊಡಿತಾರಲ್ಲ, ನಿಮ್ಮನ್ನ ಯಾವುದರಿಂದ ಹೊಡಿಬೇಕು ಅಂತ ಕನಕ ಕೇಳಿದಾಗ ವಿಶಾಲಾಕ್ಷಿಗೆ ತುಂಬ ಕೋಪ ಬರುತ್ತೆ. ಯಾರು ಹೊಡಿಬೇಕೆ ಅಂತ ಕೇಳಿದಾಗ ಅದೇ ಸಮಯಕ್ಕೆ ಕಲ್ಯಾಣ ಮಂಟಪದ ಓನರ್ ಬಂದು ಮ್ಯಾನೇಜರ್ ಕೆನ್ನೆಗೆ ಬಾರಿಸ್ತಾನೆ. ನಿನ್ನಂತ ಮ್ಯಾನೇಜರ್ನ ಕೆಲಸದವನಾಗಿ ಇಟ್ಕೊಂಡಿದ್ದೇನಲ್ಲ, ನಿನ್ನಂತ ಮ್ಯಾನೇಜರ್ನ ನಂಬಿದ್ದೇನಲ್ಲ, ಅದು ನನ್ನ ತಪ್ಪು ಅಂತ ಬೈತಾ ಇರ್ತಾನೆ ಮ್ಯಾನೇಜರ್ಗೆ. ಆಗ ವಿಶಾಲಾಕ್ಷಿ, ಸರ್ ಅದು ಅಂತ ಹೇಳ್ಕೊಕ್ಳೆ, ಸುಮ್ಮನಿರಮ್ಮ, ಬಾಯಿ ಮುಚ್ಚಮ್ಮ, ನೀನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ಮೋಸ ಮಾಡ್ತಿದ್ಯಲ್ಲ, ನಿನಗೆ ನಾಚಿಕೆ ಆಗವಲ್ವಾ, ಇಬ್ರು ಸೇರಿ ಮಾಡಿರೋ ಮೋಸನ ದೇವ್ರ ಮುಂದೆ ಸಮರ್ಥನೆ ಮಾಡ್ಕೊಳ್ತಿದ್ದೀರಲ್ಲ, ಥೂ ಅಂತ ಹೇಳಿ ಬೈತಾ ಇರ್ತಾನೆ. ಹಾಗೆ ಮ್ಯಾನೇಜರ್ ಹತ್ರ ಇರೋ ದುಡ್ಡನ್ನ ಇಸ್ಕೊಂಡು ಮೀನಾ ಕೈ ಕೊಟ್ಟು, ನೋಡಮ್ಮ ಇದನ್ನ ನೀನು ಕಷ್ಟಪಟ್ಟು ದುಡ್ದಿದ್ಯಾ, ಇದು ನಿನ್ನ ಕೈ ಬಿಟ್ಟು ಹೋಗಲ್ಲ ಅಂತ ಹೇಳಿ ದುಡ್ಡು ಕೊಟ್ಟಾಗ ಮೀನಾ ಹಾಗೂ ಕನಕಗೆ ತುಂಬ ಖುಷಿ ಆಗುತ್ತೆ. ನೀನು ಮೊದಲು ಬಂದು ಹೇಳಿದಾಗ ನಾನು ನಂಬಿರ್ಲಿಲ್ಲಮ್ಮ, ಯಾಕಂದರೆ ಇವರಿಬ್ಬರ ಮೇಲಿನ ನಂಬಿಕೆಗೆ. ನೋಡಮ್ಮ, ಇನ್ನು ಮುಂದೆ ನಮ್ಮ ಕಲ್ಯಾಣ ಮಂಟಪದಲ್ಲಿ ಯಾವುದೇ ಮದುವೆ ನಡೆದ್ರೂ ಅದಕ್ಕೆ ನೀನೇ ಡೆಕೋರೇಷನ್ ಮಾಡಬೇಕು, ನೀನೇ ಮುಂದೆ ನಿಂತು ಮಾಡಿಸ್ಬೇಕು ಅಂತ ಹೇಳ್ತಾನೆ ಓನರು. ಆಗ ಮೀನನು ಸರಿ ಅಂತ ಒಪ್ಕೋತಾಳೆ. ಹಾಗೆ ಮ್ಯಾನೇಜರ್ಗೆ, ನೀನು ಇನ್ನು ಮುಂದೆ ನನ್ನ ಕಣ್ಣು ಮುಂದೆ ಕಾಣಿಸ್ಕೋಬೇಡ, ಕಂಡ್ರೆ ಹುಟ್ಟಲಿಲ್ಲ ಅಂತ ಅನ್ನಿಸ್ಬಿಡ್ತೀನಿ ಮಗನೆ ಅಂತ ಬೈದಾಗ ಮ್ಯಾನೇಜರು ತುಂಬ ಗೋಳಾಡ್ತಾ ಸರ್ ಅದು ಅಂತ ಏನೋ ಹೇಳೋಕೆ ಹೋಗ್ತಾನೆ. ಆಗ ಓನರು ಬೈದು ಅವನ್ನ ಕಳಿಸ್ತಾನೆ. ಹಾಗೆ ವಿಶಾಲಾಕ್ಷಿ ಹತ್ರ ಬಂದು, ನೋಡಮ್ಮ, ನಿಮ್ಮಂಥವ್ರು ಹೆಣ್ಣು ಕುಲೋಕೆ ಹುಟ್ಟೋಕೆ ನಾಚಿಕೆ ಆಗಬೇಕು, ನಿನಗೆ ಬೀಳಬೇಕಾದ ಏಟು ಅವನಿಗೆ ಬಿದ್ದಿದೆ, ಒಂದು ಹೆಣ್ಣು ಅಂತ ನಿನ್ನ ಸುಮ್ಮನೆ ಬಿಟ್ಟಿದ್ದೀನಿ ಅಷ್ಟೇ. ದುಡ್ಡು ತಿನ್ಬೇಕು ನಿಜ, ಆದ್ರೆ ಇನ್ನೊಬ್ರು ದುಡ್ಡನ್ನ ಹೊಡೆದು ತಿನ್ನೋದಲ್ಲ ಅಂತ ನೀನೇನೋ ದೊಡ್ಡ ಮನುಷ್ಯಳು ಅಂತ ಅನ್ಕೊಂಡಿದ್ದೆ, ಛೀ ಅಂತ ಹೇಳಿ ಬೈತಾನೆ. ಇನ್ ಮುಂದೆ ಯಾವತ್ತು ನನ್ನ ಕಣ್ಣಿಗೆ ಕಾಣಿಸ್ಕೋಬೇಡಿ ಅಂತ ಹೇಳ್ತಾ ಓನರು ಅಲ್ಲಿಂದ ಹೊರಡ್ತಾನೆ. ಆಗ ವಿಶಾಲಾಕ್ಷಿಗೆ ಮೀನಾ ಮೇಲೆ ಇನ್ನೂ ಕೋಪ ಜಾಸ್ತಿ ಆಗುತ್ತೆ. ಮೀನಾನ್ನೇ ಗುರಾಯಿಸ್ತಾ ಇರ್ತಾಳೆ. ಆಗ ಮೀನಾ, ನೋಡಿ ವಿಶಾಲ್ ಅವರೇ, ನಾವು ಪ್ರಾಮಾಣಿಕವಾಗಿ ಜೀವನ ನಡೆಸ್ತಾ ಇದೀವಿ, ಯಾಕೆ ಕೆಣಕಿ ಸಿಕ್ಕಾಕೊಳ್ತಿದ್ದೀರಾ, ಅಂತ ದ್ರೋಹ ನಾನೇನ್ ಮಾಡಿದ್ದೀನಿ, ಯಾಕೆ ನನ್ನ ಜೀವನನ ಹಾಳು ಮಾಡಬೇಕು ಅಂತ ಹೇಳಿ ಇಷ್ಟು ಹಠ ತೊಟ್ಟಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾಳೆ. ನೋಡಿ ವಿಶಾಲ್ ಅವರೇ, ನೀವು ನನ್ಕಿನ ವಯಸ್ಸಿನಲ್ಲಿ ಹಿರಿಯರು, ಎಕ್ಸ್ಪೀರಿಯೆನ್ಸ್ ಇದೆ, ಮ್ಯಾನ್ ಪವರ್ ಇದೆ, ಚೆನ್ನಾಗಿ ಕೆಲಸ ಮಾಡಿ, ಎಲ್ಲಿ ಹಳ್ಳ ಇರುತ್ತೋ ಅಲ್ಲಿ ನೀರು ಹೋಗೋದು ಕಾಮನ್, ಹಾಗೆ ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೋ ಅವ್ರ ಹತ್ರ ಜನ ಹೋಗೋದು ಕಾಮನ್. ನೀವು ಕೆಲಸ ಮಾಡಿ, ಇನ್ನೊಬ್ರಿಗೂ ಕೆಲಸ ಮಾಡೋಕೆ ಬಿಡಿ, ನೀವು ಬದುಕಿ ಇನ್ನೊಬ್ರನ್ನೂ ಬದುಕೋಕೆ ಬಿಡಿ ಅಂತ ಹೇಳ್ತಾ ಇರ್ತಾಳೆ. ಆಗ ಕನಕ, ಇವ್ರಿಗೇನಕ್ಕ ಬುದ್ಧಿವಾದ ಹೇಳ್ತಾ ಇದೆಯಾ, ತೆಗೆದು ಒಂದೆರಡು ಕೆನ್ನೆಗೆ ಬಾರಿಸು ಅಂತ ಹೇಳ್ತಾಳೆ. ಆಗ ವಿಶಾಲಾಕ್ಷಿ ಜೋರಾಗಿ ಕಿರಿಸ್ತಾಳೆ. ನೋಡಿ, ಕಿರಿಚಬೇಡಿ, ನಾನಾದ್ರೂ ಸಮಾಧಾನದಿಂದ ಮಾತಾಡ್ತಿದ್ದೀನಿ, ಈಗ ಓನರ್ನ ಕರ್ಕೊಂಬಂದ ಹಾಗೆ ನನ್ನ ಗಂಡನೇನಾದ್ರೂ ಕರ್ಕೊಂಬಂದಿದ್ರೆ ನಿನ್ನು ಹಾಗೂ ಆ ಮ್ಯಾನೇಜರ್ನು ಕೆಡವಿ ಕೆಮ್ಮಣ್ಣು ತುಂಬಿಡ್ತಾ ಇದ್ರು. ನೋಡಿ, ಈಗಲೂ ಹೇಳ್ತಾ ಇದ್ದೀನಿ, ನೀವು ಬದುಕಿ ಇನ್ನೊಬ್ರನ್ನು ಬದುಕೋಕ್ ಬಿಡಿ ಅಂತ ಹೇಳ್ತಾ ಕನಕನ್ನ ಕರ್ಕೊಂಡು ಅಲ್ಲಿಂದ ಹೊರಡ್ತಾಳೆ ಮೀನಾ. ಈ ಕಡೆ ಫೈನಾನ್ಷಿಯರ್ ಮನೆಗೆ ದುಡ್ಡು ಕೊಡೋಕಂತ ಬಂದ ಮೀನಾ, ಸಾರಿ ಸರ್, ನೀವು ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ದುಡ್ಡು ಕೊಟ್ಟಿದ್ರಿ, ಆದರೆ ಟೈಮ್ ಸರಿಯಾಗಿ ನನಗೆ ದುಡ್ಡು ಕೊಡೋಕ್ಕಾಗಲಿಲ್ಲ ಅಂತ ಹೇಳಿದಾಗ, ನಿನ್ನ ಮೊದಲೇ ಸಾರಿ ನೋಡಿದಾಗಲೇ ನೀನು ಒಳ್ಳೆ ಹುಡುಗಿ, ನಿನಗೆ ದುಡ್ಡು ಕೊಡ್ಬೋದು ಅಂತ ಅನಿಸ್ತು, ಆದರೆ ಯಾವಾಗ ನೀನು ಟೈಮ್ ಸರಿಯಾಗಿ ದುಡ್ಡು ವಾಪಸ್ ಕೊಡಲಿಲ್ವೋ ಆವಾಗಲೇ ನನಗನ್ಸಿದ್ದು ಮುಖ ನೋಡಿ ಮೊಳ ಹಾಕಬಾರ್ದು ಅಂತ ಫೈನಾನ್ಷಿಯರ್ ಹೇಳ್ತಾರೆ. ಸಾರಿ ಸರ್, ಹಾಗೆಲ್ಲ ಅನ್ಕೋಬೇಡಿ, ನೀವು ನನ್ನ ಮಗಳು ಅಂತ ಅಂದ್ಕೊಳ್ಳಿ, ನಾನು ನಿಮ್ಮ ನಂಬಿಕೆಗೆ ಯಾವತ್ತೂ ಮೋಸ ಮಾಡಲ್ಲ, ಆದರೆ ನನಗೆ ದೊಡ್ಡ ಮೋಸ ಆಗೋಯ್ತು ಸರ್. ಮೋಸನಾ? ಹೌದು, ಏನು ಮೋಸ ಆಯಿತು ಅಂತ ಕೇಳ್ತಾನೆ ಆ ಫೈನಾನ್ಷಿಯರ್. ಆಗ ಮೀನಾ, ನಾನು ಕಷ್ಟಪಟ್ಟು ಎಲ್ಲ ಡೆಕೋರೇಷನ್ ಮಾಡಿದೆ ಸರ್, ಆದರೆ ಆ ಮ್ಯಾನೇಜರು ಅಗ್ರಿಮೆಂಟ್ ಅಂತ ಹೇಳಿ ಒಂದು ಪೇಪರ್ನ ಇಟ್ಟರು, ಆಗಲೇ ನಾನು ಸ್ವಲ್ಪ ಯೋಚನೆ ಮಾಡಬೇಕಿತ್ತು, ಯಾಕಂದರೆ ಒಬ್ಬ ಹೆಂಗಸು ನನ್ನ ಮುಗಿಸ್ಬೇಕು ಅಂತಲೇ ಕಾಯ್ತಾ ಇದ್ಲು, ಆದರೆ ನಾನು ರೂಲ್ಸ್ ಏನೋ ಇರುತ್ತೆ ಅಂತ ಹೇಳಿ ಸುಮ್ಮನೆ ಸೈನ್ ಮಾಡಿಬಿಟ್ಟೆ. ಸೈನ್ ಮಾಡಿ 25,000 ಅಡ್ವಾನ್ಸ್ ಅಷ್ಟೇ ಇಸ್ಕೊಂಡೆ, ಆದರೆ ಅವರು ಖಾಲಿ ಇರೋ ಜಾಗದಲ್ಲಿ ತಮ್ಗೇನು ಬೇಕೋ ಹಾಗೆ ಬರ್ಕೊಂಡು ಪೂರ್ತಿ ದುಡ್ಡು ಸೆಟಲ್ಮೆಂಟ್ ಆಗಿದೆ ಅಂತ ಹೇಳಿಬಿಟ್ರು. ವಾಪಸ್ ಕೇಳೋಕ್ಕೆ ಹೋದರೆ ದುಡ್ಡೇ ಕೊಡಲಿಲ್ಲ ಸರ್, ಹೇಗೋ ಹೋರಾಡಿ ಕಷ್ಟಪಟ್ಟು ನನ್ನ ದುಡ್ಡನ್ನ ವಸೂಲಿ ಮಾಡ್ಕೊಂಡೆ ಅಂತ ಹೇಳ್ತಾಳೆ. ಆಗ ಫೈನಾನ್ಷಿಯರ್, ಹೌದಾ, ಹೆಂಗ್ಸ ಯಾರು ಅಂತ ಕೇಳ್ತಾರೆ. ಆ ಹೆಂಗಸು ವಿಶಾಲಾಕ್ಷಿ ಅಂತ ಹೇಳಿದಾಗ ಫೈನಾನ್ಷಿಯರ್ಗೆ ಆಶ್ಚರ್ಯ ಆಗುತ್ತೆ. ಆ ಹೆಂಗಸನ್ನ ಏನು ಮಾಡಿದ್ರಿ ಅಂತ ಕೇಳ್ತಾರೆ. ಏನೂ ಮಾಡಿಲ್ಲ ಸರ್, ನಾನು ಕೈ ಮುಗಿದು ಬಂದೆ ಅಷ್ಟೇ, ನನ್ನ ಬದುಕೋಕ್ ಬಿಡಿ ಅಂತ ಕೇಳ್ಕೊಂಡು ಬಂದೆ ಅಂತ ಹೇಳಿದಾಗ, ನೋಡಮ್ಮ, ಜೀವನದಲ್ಲಿ ನ್ಯಾಯವಾಗಿ ಬದುಕ್ತಾ ಇದೆಯಾ, ನಿನ್ನ ದಾರಿಗೆ ಯಾರೇ ಅಡ್ಡ ಬಂದ್ರು ತಡ್ಕೋಬೇಡ, ಹೊಡ್ಕೊಂಡು ಮುಂದೆ ಹೋಗು, ಅಂದಾಗ ಮಾತ್ರ ನೀನು ಬೆಳವಣಿಗೆ ಸಾಧ್ಯ ಅಂತ ಹೇಳಿದಾಗ, ಯಾವತ್ತೂ ಯಾರನ್ನೂ ತುಳಿದು ಬದುಕೋಕ್ಕಾಗಲ್ಲ ಸರ್, ಪ್ರತಿಯೊಂದು ಅಕ್ಕಿ ಕಾಳಿನ ಮೇಲೂ ಪ್ರತಿಯೊಂದು ಅನ್ನದ ಮೇಲೂ ತಿನ್ನೋರ ಹೆಸರು ಬರ್ದಿರುತ್ತೆ, ನಾನು ಬೆಳೆದವ್ರನ್ನ ನೋಡಿ ಸ್ಫೂರ್ತಿ ತಗೋತೀನಿ, ಹಾಗೆ ನಾನೇ ಬೆಳೆದು ಬಂದರೆ ಅಂಥವ್ರಿಗೆ ಸ್ಫೂರ್ತಿ ಆಗ್ತೀನಿ, ಅದನ್ನ ಬಿಟ್ಟು ಇನ್ನೊಬ್ರಿಗೆ ಕೆಟ್ಟದ್ದನ್ನ ಬಯಸಲ್ಲ ಅಂತ ಹೇಳಿದಾಗ, ಗುರಿ ಚೆನ್ನಾಗಿದ್ರೆ ದಾರಿ ಒಳ್ಳೇದಾಗೇ ಇರುತ್ತೆ, ಗುರಿ ಸಾಧಿಸ್ತೀರ, ನೀನು ನಿಮ್ಮ ಅಕ್ಕನಾಗೆ ಒಳ್ಳೆ ದಾರಿಯಲ್ಲಿ ನಡೆದು ಮುಂದ್ಬಾ ಅಂತ ಹೇಳಿ ಮಂಜು ಹೇಳ್ತಾನೆ ಫೈನಾನ್ಷಿಯರು. ಆಗ ಮೀನಾ, ಸರಿ ಸರ್ ಅಂತ ಹೇಳ್ತಾ, ತಗೊಳ್ಳಿ ಸರ್ ನಿಮ್ಮ ದುಡ್ಡು, 2 ದಿನ ಲೇಟ್ ಆಯಿತು, ಬೇಕಾದರೆ ಬಡ್ಡಿ ಕೊಡ್ತೀನಿ ಅಂತ ಹೇಳ್ತಾಳೆ.
ಬಡ್ಡಿ ಏನು ಬೇಡಮ್ಮ, ನಿನಗೆ ಯಾವಾಗಲೇ ಎಷ್ಟೇ ದುಡ್ಡು ಬೇಕಾದರೂ ಕೇಳು, ನಾನು ಸಹಾಯ ಮಾಡ್ತೀನಿ, ಈ ದುಡ್ಡಿಂದ ಒಬ್ರಿಗೆ ಒಳ್ಳೇದಾದ್ರೆ ಸಾಕು ಅಂತ ಹೇಳಿದಾಗ ಸರಿ ಸರ್ ಥ್ಯಾಂಕ್ ಯು ಅಂತ ಹೇಳ್ತಾ ಮಂಜುನ ಕರ್ಕೊಂಡು ಮೀನಾ ಅಲ್ಲಿಂದ ಹೊರಡ್ತಾಳೆ. ಆಗ ಫೈನಾನ್ಷಿಯರು ಮೀನಾ ಕೊಟ್ಟಿರೋ ದುಡ್ಡನ್ನು ತನ್ನ ಅಸಿಸ್ಟೆಂಟ್ ಕೈಯಲ್ಲಿ ಕೊಟ್ಟು ವಿಶಾಲಾಕ್ಷಿ ಫೋಟೋ ಮುಂದೆ ಬಂದು ಯೋಚನೆ ಮಾಡ್ತಾ ನಿಂತ್ಕೋತಾನೆ. ಫೈನಾನ್ಷಿಯರ್ ಮನೆಯಿಂದ ಹೊರಟ ಮಂಜು ಹಾಗೂ ಮೀನಾ ದಾರಿ ಮಧ್ಯದಲ್ಲೇ ಒಂದು ಟೀ ಅಂಗಡಿ ಹತ್ರ ಗಾಡಿ ನಿಲ್ಲಿಸ್ತಾರೆ. ಆಗ ಮಂಜು ಮೀನಾಗೆ ಟೀ ತಂದು ಕೊಡ್ತಾನೆ. ಖುಷಿಯಾದ ಮೀನಾ ಮೊದಲು ದುಡ್ಡು ಬಂದಿರೋ ವಿಷಯನ ನಿಮ್ಮ ಭಾವಂಗೆ ಹೇಳ್ಬೇಕು ಅಂತ ಹೇಳಿ ಸೂರ್ಯನ್ಗೆ ಕಾಲ್ ಮಾಡ್ತಾಳೆ. ಸೂರ್ಯ ಮೀನಾ ಕಾಲ್ ಮಾಡಿದ್ ನೋಡಿ ತುಂಬಾ ಖುಷಿಯಾಗಿ, ಏನೇ ಮಟ್ ಮಧ್ಯಾಹ್ನ ನೆನ್ಸ್ಕೊಂಡ್ಬಿಟ್ಟಿದೀಯಾ, ಡ್ರೀಮಲ್ಲಿ ಬಂದಿದ್ದೀನಾ ಅಂತ ಕೇಳಿದಾಗ, ರೀ ನಾನು ದಾರಿ ಮಧ್ಯದಲ್ಲಿ ನಿಂತ್ಕೊಂಡಿದ್ದೀನಿ, ದುಡ್ಡೆಲ್ಲ ಬಂತು, ಎಲ್ರಿಗೂ ಕೊಟ್ಟು ಬರ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಓಹೋ ದುಡ್ಡು ಬಂತಾ, ಸರಿ ಮೊದಲು ಆ ಫೈನಾನ್ಷಿಯರ್ ಕೊಟ್ಟು ಅವ್ರ ನಂಬಿಕೆ ಉಳಿಸ್ಕೋಬೇಕು ಅಂತ ಹೇಳ್ತಾನೆ. ಹ್ಞೂನ್ರಿ ಕೊಟ್ಟು ಬಂದಿದ್ದೀನಿ. ನೋಡು ಮೀನಾ, ಈ ಸರಿ ಒಬ್ಬಳೇ ನೀನು ಎಲ್ಲ ಸಾಧಿಸ್ಬಿಟ್ಟಿಲ್ಲೇ, ನೀನು ನೋಡಿದ್ರೆ ನಂಗೆ ತುಂಬ ಹೆಮ್ಮೆ ಅನಿಸುತ್ತೆ. ಕೆಲಸ ಅನ್ನೋದು ಒಂದು ಜವಾಬ್ದಾರಿ, ಆದರೆ ನಾವು ಮಾಡಿದ ಕೆಲಸಕ್ಕೆ ದುಡ್ಡನ್ನು ವಸೂಲಿ ಮಾಡೋದು ತುಂಬ ರಿಸ್ಕ್ ಕಣೆ ಅಂತ ಹೇಳ್ತಿರ್ತಾನೆ. ಅದು ನನಗೆ ಇವಾಗ ಗೊತ್ತಾಯ್ತ್ರಿ ಅಂತ ಹೇಳ್ತಾಳೆ. ಏನೇ ಇದು, ನಾನು ಮಾತಿಗಂದೆ ಅಷ್ಟೇ, ಏನೇ ಆಯಿತು ಅಂತ ಕೇಳ್ತಾನೆ ಸೂರ್ಯ. ಆಗ ಮೀನಾ ಮ್ಯಾನೇಜರು ಅಗ್ರಿಮೆಂಟ್ ಪೇಪರ್ಗೆ ಸೈನ್ ಮಾಡಿಸ್ಕೊಂಡಿದ್ದು, ಹಾಗೆ ತನಗೆ ಅಡ್ವಾನ್ಸ್ ಅಂತ 25,000 ಕೊಟ್ಟಿದ್ದು, ಕೆಲಸ ಎಲ್ಲ ಮುಗಿದ್ಮೇಲೆ ದುಡ್ಡು ಕೇಳೋಕೆ ಹೋದ್ರೆ ಬೈದು ಹೊರಗೆ ಹಾಕಿದ್ದು. ಆಗ ಮೀನಾ ಪ್ಲಾನ್ ಮಾಡಿ ಕನಕ ಹಾಗೂ ಶ್ರುತಿನ ಯೂಸ್ ಮಾಡಿಕೊಂಡು ವಿಶಾಲಾಕ್ಷಿ ಹಾಗೂ ಮ್ಯಾನೇಜರ್ನ ಸಿಕ್ಕಾಕೊಂಡಿದ್ದು ಪ್ರತಿಯೊಂದು ವಿಷಯನೂ ಸೂರ್ಯನ್ಗೆ ಹೇಳ್ತಾಳೆ. ಆಗ ಸೂರ್ಯ, ಏನೇ ನೀನು ಸಿಂಗಲ್ ಸಿಮ್ಮದ ಥರ ಹೋರಾಡ್ಬಿಟ್ಟಿಯಲ್ಲೇ, ನನ್ಗೆ ನೀನು ನೋಡಿದ್ರೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ಮೀನಾ. ಹಾಗೆ ಅಷ್ಟು ದುಡ್ಡು ವಸೂಲಿ ಆಯ್ತಾ, ಮಿಕ್ಕಿದ್ದೇನಾದರೂ ಬಂದು ಬಾಕಿ ವಸೂಲಿ ಮಾಡಬೇಕಾ, ನಾನು ಮಾಡ್ತೀನಿ ಅಂತ ಹೇಳ್ತಾನೆ. ಇಲ್ಲ ರೀ ಎಲ್ಲ ದುಡ್ಡು ವಸೂಲಿ ಆಯಿತು. ಅಲ್ಲ ಕಣೆ ಇಷ್ಟೆಲ್ಲ ಆದರೂ ನನಗೊಂದು ಮಾತು ಹೇಳಿಲ್ವಲ್ಲಿ ಅಂತ ಹೇಳಿದಾಗ, ರೀ ಅಲ್ಲೆಲ್ಲೋ ಇದ್ರಿ, ನಿಮ್ಗೆ ಯಾಕೆ ಸುಮ್ಮನೆ ತೊಂದರೆ ಕೊಡೋದು ಅಂತ, ನನ್ನ ಜೊತೆ ಮಂಜು ಕನಕ ಹಾಗೆ ರವಿ ಶ್ರುತಿ ಇದ್ರಲ್ಲ, ನನಗೇನು ತೊಂದರೆ ಅಂತ ಅನ್ನಿಸ್ಲಿಲ್ಲ ಅಂತ ಹೇಳಿದಾಗ, ಸರಿ ಆಯಿತು ಕಣಮ್ಮ ನಾನು ಬರ್ತೀನಿ ಅಂತ ಹೇಳ್ತಾ ಸೂರ್ಯ ಕಾಲ್ ಕಟ್ ಮಾಡ್ತಾನೆ.